ಶಾಸಕರಾಗಿದ್ದಂತಹ ಎಚ್.ವೈ. ಮೇಟಿಯವರ ನಿಧನದಿಂದ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೆಯುತ್ತಿದೆ. ಪ್ರಚಾರದ ರಂಗು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ರಾಜ್ಯದ ನಾಯಕರು ಪ್ರಚಾರದಲ್ಲಿ ಭರದಿಂದ ತೊಡಗಿಸಿಕೊಂಡಿದ್ದಾರೆ. ಬಿಸಿಲಿನ ಬೇಗೆಯಲ್ಲೂ ಬೆವರಿಳಿಸುವ ಮೂಲಕ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಳ್ಳಲು ಶ್ರಮಿಸುತ್ತಿದ್ದಾರೆ. ಬಿಜೆಪಿಯಿಂದ ವೀರಣ್ಣ ಚರಂತಿಮಠ ಅವರು ಕಣದಲ್ಲಿದ್ದರೆ, ಕಾಂಗ್ರೆಸ್ನಿಂದ ಎಚ್.ವೈ. ಮೇಟಿಯವರ ಪುತ್ರ ಉಮೇಶ್ ಮೇಟಿಯವರು ಕಣದಲ್ಲಿದ್ದಾರೆ. ತಬ್ಲಿ ಮಗ ಇವರನ್ನ ನಿಮ್ಮ ಜೋಳಿಗೆಗೆ ಹಾಕ್ತಾ ಇದ್ದೀವಿ. ಇವರಿಗೆ ಆಶೀರ್ವಾದ ಮಾಡತಕ್ಕಂಥದ್ದು ನಿಮ್ಮ ಜವಾಬ್ದಾರಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾವ ದುಷ್ಟ ಶಕ್ತಿಗಳು ಬಂದರೂ ಸಹ ವೀರಣ್ಣ ಚರಂತಿಮಠ ಅವರು ದೊಡ್ಡ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ. ಶಾಸಕರಾಗಿದ್ದ ಎಚ್.ವೈ. ಮೇಟಿ ಅವರ ನಿಧನದ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಗೆಲ್ಲಲು ಕಾಂಗ್ರೆಸ್ ಬಿಜೆಪಿ ಶತಪ್ರಯತ್ನ ಮಾಡುತ್ತಿವೆ. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕ್ಷೇತ್ರದಾದ್ಯಂತ ಸಂಚರಿಸಿ ಪ್ರಚಾರ ಮಾಡುತ್ತಿದ್ದಾರೆ. ನಿಮ್ಮ ಬೆಂಬಲನೂ ಕೂಡ ನಮಗಿದೆ, ನಿಮ್ಮ ಆಶೀರ್ವಾದ, ಜನರ ಆಶೀರ್ವಾದ ನಮ್ಮ ಮೇಲಿದೆ. ಅದರಿಂದ ಉಮೇಶ್ ಮೇಟಿ ಅವರನ್ನ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸ್ತಕ್ಕಂಥದ್ದು, ಮೇಟಿಯವರ ಆತ್ಮಕ್ಕೆ ಶಾಂತಿ ಇರ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ, ಸಚಿವ ಶಿವಾನಂದ ಪಾಟೀಲ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವು ಸಚಿವರು, ಶಾಸಕರ ದಂಡೆ ಪ್ರಚಾರ ನಡೆಸುತ್ತಿದೆ. ಯುಕೆಪಿಗೆ ಅನುದಾನ ನೀಡಲಿಲ್ಲ, ಅಧಿಕಾರದಲ್ಲಿದ್ದಾಗ ಅಭಿವೃದ್ಧಿ ಮಾಡಲಿಲ್ಲ, ಬಿಜೆಪಿ ಮುಖಂಡರು ಸುಳ್ಳು ಹೇಳಿಕೊಂಡೇ ತಿರುಗಾಡುತ್ತಿದ್ದಾರೆ ಎಂದು ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ನಾಯಕರು ಪ್ರಚಾರದ ವೇಳೆ ವಾಗ್ದಾಳಿ ನಡೆಸುತ್ತಿದ್ದಾರೆ. ಕೇಂದ್ರದ ಸರ್ಕಾರದಲ್ಲಿ ಇದ್ದಾರಲ್ಲ, ಇವತ್ತವರಿಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಿದಾರ. 4 ವರ್ಷ ಅಧಿಕಾರದಲ್ಲಿದ್ದಾಗ ಮೆಡಿಕಲ್ ಕಾಲೇಜ್ ಯಾಕೆ ಮಾಡಲಿಲ್ಲ? ಈಗ ಟೀಕೆ ಮಾಡ್ತಾರೆ. ಅಪಪ್ರಚಾರ ಮಾಡೋದ್ರಲ್ಲಿ ನಿಶ್ಚೀಮರು, ಬರೀ ಬುರುಡೆ ದಾಸರು, ಸುಳ್ಳೇ ಅವ್ರ ಮನೆ ದೇವರು. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿಯೂ ಪ್ರಚಾರ ಜೋರಾಗಿದೆ. ಬಿಜೆಪಿಯ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಬಸವರಾಜ ಬೊಮ್ಮಾಯಿ, ಜಗದೀಶ್ ಶೆಟ್ಟರ್, ಗೋವಿಂದ ಕಾರಜೋಳ್, ಶ್ರೀರಾಮುಲು ಸೇರಿದಂತೆ ಹಲವು ನಾಯಕರು ಪ್ರಚಾರ ನಡೆಸುತ್ತಿದ್ದಾರೆ. ಬಿರು ಬಿಸಿಲಿನಲ್ಲಿಯೂ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರು ಗೆಲುವಿಗಾಗಿ ಬೆವರು ಸುರಿಸುತ್ತಿದ್ದಾರೆ. ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಏನೇ ಹರಸಾಹಸ ಮಾಡಿದ್ರೂ ಸಹ ಬಾಗಲಕೋಟೆಯ ಉಪಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕಮಲ್ದು ಅರಳುವಂತದ್ದು ಶತಸಿದ್ಧ. ಅದನ್ನ ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾವು ನಗರ ಮಾಡಿದ್ವಿ, ನಮ್ಮ ಕಾಲದಲ್ಲಿ ಅಭಿವೃದ್ಧಿಗೆ ಎಷ್ಟು ಹಣ ಕೊಟ್ಟಿದ್ದೇವೆ, ನಿಮ್ಮ ಕಾಲದಲ್ಲಿ ನೀವು ಎಷ್ಟು ಕೊಟ್ಟಿದ್ದೀರಿ, ಬಹಿರಂಗ ಮಾಡಿ. ಏನಾದ್ರೂ ಈ ಭಾಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿದ್ರೆ, ಸನ್ಮಾನ್ಯ ವೀರಣ್ಣ ಚರಂತಿಮಠರು ಹಿಂದೆ ಶಾಸಕರಿದ್ದು, ಕಾರಜೋಳ ಅವರು ನೀರಾವರಿ ಸಚಿವರಿದ್ರು, ಪೂಜಾರ್ ಅವರು MLC ಇದ್ರು. ಈ ಭಾಗದ ಎಲ್ಲಾ ನಾಯಕರ ಒತ್ತಾಸೆಯ ಮೇಲೆ ನಾನು ಮುಖ್ಯಮಂತ್ರಿ ಇದ್ದಾಗ ಅತಿ ಹೆಚ್ಚು ಹಣವನ್ನ ಬಾಗಲಕೋಟೆ ನಗರದ ಅಭಿವೃದ್ಧಿಗಾಗಿ ನಾವು ಕೊಟ್ಟಿದ್ದೇವೆ. ಇನ್ನು ಈ ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವಿಗೆ ಪೂರಕವಾಗುವ ಅಂಶಗಳನ್ನು ನೋಡೋದಾದ್ರೆ, ಕ್ಷೇತ್ರದಲ್ಲಿ ಹಿಂದುತ್ವ ಮತ್ತು RSSನ ಗಟ್ಟಿ ನೆಲೆ ಇದೆ. ಚರಂತಿಮಠ ಅವರಿಗೆ ಶಾಸಕರಾಗಿ ಆಡಳಿತದ ಅನುಭವ, ಸಮಯ ಪಾಲನೆ ಅವರ ಕೈ ಹಿಡಿಯಲಿದೆ. ಅಲ್ಲದೆ ಒಳ ಮೀಸಲಾತಿ ವಿಚಾರವು ಬಿಜೆಪಿಗೆ ಲಾಭ ನೀಡುವ ನಿರೀಕ್ಷೆ ಇದೆ. ಕಾಂಗ್ರೆಸ್ ಸರ್ಕಾರದಿಂದ ನಿರೀಕ್ಷಿತ ಅಭಿವೃದ್ಧಿ ಕಾಮಗಾರಿಗಳು ನಡೆಯದ ಹಿನ್ನೆಲೆಯಲ್ಲಿ ಆಡಳಿತ ವಿರೋಧ ಲಾಭದ ನಿರೀಕ್ಷೆ ಹೊಂದಿದೆ. ಪ್ರಚಾರದಲ್ಲಿ ನಾಯಕರ ಒಗ್ಗಟ್ಟಿನ ಬಲ ಪ್ರದರ್ಶನವು ಬಿಜೆಪಿ ಅಭ್ಯರ್ಥಿಗೆ ಅನುಕೂಲವೂ ಆಗಲಿದೆ. ಇನ್ನು ಬಿಜೆಪಿಗೆ ಮಾರಕವಾಗುವ ಅಂಶಗಳನ್ನು ನೋಡೋದಾದ್ರೆ, ನಗರ ಪ್ರದೇಶದ ಮತದಾರರನ್ನು ಹೆಚ್ಚಿಗೆ ನೆಚ್ಚಿಕೊಂಡಿರುವುದು, ಕ್ಷೇತ್ರದಲ್ಲಿನ ನಾಯಕರ ನಡುವೆ ಭಿನ್ನಾಭಿಪ್ರಾಯ ನಡೆದಿರುವ ಸುದ್ದಿ, ಅಲ್ಲದೆ ಕಳೆದ ಬಾರಿ ಪಕ್ಷೇತರರಾಗಿ ಸ್ಪರ್ಧಿಸಿದ್ದ ಸಹೋದರ ಮಲ್ಲಿಕಾರ್ಜುನ ಚರಂತಿಮಠ ಅವರು ಕಾಂಗ್ರೆಸ್ ಸೇರಿರುವುದು ವೀರಣ್ಣ ಚರಂತಿಮಠ ಅವರಿಗೆ ಮಾರಕ ಆಗುವ ಸಾಧ್ಯತೆ ಇದೆ. ವೈಯಕ್ತಿಕ ಕಾರಣಗಳಿಗಾಗಿ ಪಕ್ಷದೊಳಗೆ ಹೊರಗೆ ಮನಸ್ತಾಪದ ಆರೋಪ ಬಿಜೆಪಿ ಅಭ್ಯರ್ಥಿಯ ಮೇಲಿದೆ. ಅಲ್ಲದೆ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳು ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಚುನಾವಣಾ ತಂತ್ರವು ಬಿಜೆಪಿಗೆ ಮಾರಕ ಆಗುವ ಸಾಧ್ಯತೆಯೂ ಇದೆ. ಬಾಗಲಕೋಟೆ ಸುತ್ತಮುತ್ತ 2013ರಿಂದ 18ರಲ್ಲಿ ಕಾಂಗ್ರೆಸ್ ಸರ್ಕಾರ ಇರುವಾಗ ಏನು ಜಮೀನನ್ನು ಅಕ್ವೈರ್ ಮಾಡ್ಕೊಂಡಿದ್ದಾರೆ, 1600 ಎಕರೆ ಜಮೀನನ್ನು
ಅವರಿಗೆ ಇನ್ನೂವರೆಗೂ ಕಾಂಪೆನ್ಸೇಷನ್ ಕೊಟ್ಟಿಲ್ಲ. 30 ಲಕ್ಷ ಒಣ ಬೇಸಾಯಕ್ಕೆ, 40 ಲಕ್ಷ ನೀರಾವರಿ ಅಂತ ಮಾಡಿದ್ದಾರೆ. ಈ ಏರಿಯಾದಲ್ಲಿ, ಸುತ್ತಮುತ್ತ ಏರಿಯಾದಲ್ಲಿ 2-2.5 ಕೋಟಿ ಕೆಳಗಡೆ ಜಮೀನೇ ಇಲ್ಲ. ಈ ಸರ್ಕಾರ ಅದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಅದಕ್ಕೆ ಇದನ್ನು ಹೋರಾಟ ಮಾಡಿ ಅವ್ರಿಗೇನು ನ್ಯಾಯ ಸಿಗಬೇಕು, ಜಮೀನು ಕಳ್ಕೊಂಡವರಿಗೆ ಮೊದಲಿಗೆ ಆ ಜಮೀನಿನ ಪರಿಹಾರವನ್ನು ಕೊಡಿಸುವಂಥದ್ದು. ಮತ್ತು ಈ 3ನೇ ಯೂನಿಟ್ಟು ಏನು ನಡೀತಾ ಇದೆ, ನಾವಿದ್ದಾಗಲೇ ಪ್ರಾರಂಭ ಆಗಿದ್ದಿದ್ದು, ಅದು ಇನ್ನೂ ಕುಂಟುತ್ತಾ ಸಾಗ್ತಾ ಇದೆ. ಅದನ್ನು ಪೂರ್ತಿ ಮುಗಿಸಿ ಎಲ್ಲರಿಗೂ ಸೈಟ್ಗಳನ್ನು ಕೊಟ್ಟು ಮಾರ್ಕೆಟನ್ನು ಮಾಡುವಂಥ ಪ್ಲ್ಯಾನ್ ಇತ್ತು ನಮ್ಮದು. ಆ ಮಾರ್ಕೆಟ್ ಮಾಡಿ ಅದರ ಅಭಿವೃದ್ಧಿ ಪಡಿಸುವಂಥದ್ದು ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೀವಿ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವಿಗೆ ಪೂರಕವಾಗುವ ಅಂಶಗಳನ್ನು ನೋಡೋದಾದರೆ HY ಮೇಟಿ ಅವರ ನಿಧನದಿಂದ ಉಂಟಾಗಿರುವ ಅನುಕಂಪದ ಅಲೆಯ ಲಾಭದ ನಿರೀಕ್ಷೆ ಇದೆ. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಅಭ್ಯರ್ಥಿಯ ಕೈ ಹಿಡಿಯಲಿವೆ ಎನ್ನುವ ಭರವಸೆ ಮೂಡಿದೆ. ಅಹಿಂದ್ ಮತಗಳ ಜೊತೆಗೆ ಲಿಂಗಾಯತ ಮತಗಳನ್ನ ಸೆಳೆಯಲು ಯತ್ನ ನಡೆದಿದೆ. ಕೆಪಿಸಿಸಿ ಹಾಗೂ ಸಚಿವ ಸತೀಶ ಜಾರಕಿಹೊಳಿ ತಂಡದಿಂದ ಉತ್ತಮ ಪೂರ್ವ ಸಿದ್ಧತೆಯು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಪೂರಕ ಆಗುವ ಸಾಧ್ಯತೆಗಳಿವೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮಾರಕವಾಗುವ ಅಂಶಗಳನ್ನು ಗಮನಿಸೋದಾದ್ರೆ, ಒಳ ಮೀಸಲಾತಿ ಗೊಂದಲದಿಂದ ಮತ ನಷ್ಟದ ಆತಂಕ ಎದುರಾಗಿದೆ. ಅಭ್ಯರ್ಥಿಗೆ ಆಡಳಿತ ಅನುಭವದ ಕೊರತೆ ಇದೆ. ಯುಕೆಪಿಗೆ ಘೋಷಿಸಿದಷ್ಟು ಅನುದಾನ ನೀಡಿಲ್ಲ ಎಂಬ ಆರೋಪ ಸರ್ಕಾರದ ಮೇಲಿದೆ. ನಗರಕ್ಕಿಂತ ಗ್ರಾಮೀಣ ಭಾಗವನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ನೆಚ್ಚಿಕೊಂಡಿರುವುದು. ಬಿಟಿಡಿಎ ಅಧ್ಯಕ್ಷರ ನೇಮಕಾತಿ ಮಲ್ಲಿಕಾರ್ಜುನ ಮೇಟಿಗೆ ಟಿಕೆಟ್ ನೀಡಿದ್ದಕ್ಕೆ ಕೆಲವರಲ್ಲಿ ಅಸಮಾಧಾನ ಇದ್ದು, ಇವೆಲ್ಲ ಅಂಶಗಳು ಕಾಂಗ್ರೆಸ್ಗೆ ಮಾರಕವಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ರಾಹುಲ್ ಗಾಂಧೀಜಿ ಕಿ, ಸಿದ್ದರಾಮಯ್ಯ ಸಾಹೇಬ್ಜಿ ಕಿ. ಈ ನಮ್ಮ ಸರ್ಕಾರ ಇರುವುದರಿಂದ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಿ ಬಾಗಲಕೋಟೆ ಸ್ವಚ್ಛ ನಗರವನ್ನಾಗಿ ಎಲ್ಲಿ ಒಂದು ಕಸ ಕಡ್ಡಿ ಇಲ್ಲಾರ್ದ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಬಾಗಲಕೋಟೆ ಮಾರ್ಕೆಟ್ ಹಾಳಾಗಿದೆ. ಆ ಮಾರ್ಕೆಟನ್ನು ಉಳಿಸಿ ಹಳ್ಳಿಯಿಂದ ಬಾಗಲಕೋಟೆಗೆ ಬಂದು ಒಂದು ಲಗ್ನ ಮಾಡ್ಕೋಬೇಕು, ಸಂತಿ ಬರಬೇಕಂದ್ರೆ ನಾವು ಎಲ್ಲಿ ಹೋಗ್ತಿಲ್ಲ, ಬಾಗಲಕೋಟೆಗೆ ಬರ್ತಿದ್ದೀವಿ. ಆ ಪರಿಸ್ಥಿತಿ ಹೋಗಿಲ್ಲ. ಅದನ್ನು ಒಳ್ಳೆ ಒಕ್ಕೂಡಿಸಬೇಕಂತ ನಾವು ಈಗ ಸರ್ಕಾರದಿಂದ ಸಿದ್ದರಾಮಯ್ಯವರು ನಮಗೆ ಸ್ಪಂದನೆ ಮಾಡೋದ್ರಿಂದ ಬಾಗಲಕೋಟೆಯಲ್ಲಿ ಮಾರ್ಕೆಟ್ ಮಾಡಿ ಬಾಗಲಕೋಟೆನ ಡೆವಲಪ್ ಮಾಡಬೇಕು ಅನ್ನೋ ಉದ್ದೇಶ ನಮಗೆ. ಇನ್ನು ಕ್ಷೇತ್ರದಲ್ಲಿರುವ ಒಟ್ಟು ಮತದಾರರ ವಿವರ ನೋಡೋದಾದ್ರೆ, ಬಾಗಲಕೋಟೆ ವಿಧಾನಸಭೆ ಕ್ಷೇತ್ರದಲ್ಲಿ ಒಟ್ಟು 2,59,775 ಮತದಾರರು ಇದ್ದಾರೆ. ಇವರಲ್ಲಿ 1,26,999 ಜನ ಪುರುಷರು, 1,32,775 ಜನ ಮಹಿಳೆಯರು ಹಾಗೂ ಲಿಂಗತ್ವ ಅಲ್ಪಸಂಖ್ಯಾತರ 23 ಮತಗಳು ಇವೆ. ಇನ್ನು ಈ ಚುನಾವಣೆ ಬಗ್ಗೆ ಕ್ಷೇತ್ರದ ಜನರು ಏನು ಹೇಳುತ್ತಾರೆ ಅನ್ನೋದಾದ್ರೆ, ಇವಾಗ ನಮಗೆ ಉಪಚುನಾವಣೆಯಲ್ಲಿ ಇವಾಗ ಯಾರು ಗೆದ್ರು ನಾವು ಮತ ಹಾಕಬೇಕು. ನಮಗೆ ಅಭಿವೃದ್ಧಿ ಆಗಬೇಕು. ಯಾವುದೇ ಪಕ್ಷ ಬರಲಿ, ಯಾವುದೇ ಅಭ್ಯರ್ಥಿ ಬರಲಿ, ನಮಗೆ ಬಾಗಲಕೋಟೆ ನಿವಾಸಿಗಳಿಗೆ ಒಂದು ಸವಲತ್ತನ್ನು ಜಾಸ್ತಿ ತಂದು ಮತ್ತು ಉದ್ಯೋಗದ್ದು ಮತ್ತು ಎಲ್ಲ ಜನರಿಗೆ ಅನುಕೂಲ ಆಗುವಂಥ ಒಂದು ಕಾರ್ಯ ಆಗಬೇಕು. ನಮ್ಮ ಊರು ಅಭಿವೃದ್ಧಿ ಯಾರಿಗೆ ಆಗ್ತದೆ ಅವರ ಪರ ನಾವು ಮತಯಾಚನೆ ಮಾಡ್ತೀವಿ, ಅವರಿಗೆ ಮತ ಹಾಕ್ತೀವಿ. ನಮ್ಮ ಊರಿನ ಸಮಸ್ಯೆ, ರೋಡು ಗಟ್ಟರು ಮತ್ತು BTD ಕೆಲಸ ಎಲ್ಲ ಕೆಲಸ ಆಗೋದ್ರಿಂದ ಅವ್ರಿಂದ ನಾವು ಮತ ಹಾಕ್ತೀವಿ. ಮತ್ತು ನೀರಾವರಿ, ಆಕ್ಸಿಜನ್ ಪ್ಲಾಟ್ಗಳು ಎಲ್ಲ ಕೊಡ್ತಾರೆ, ಅವ್ರಿಗೆ ಹಾಕ್ತೀವಿ. ಯಾರು ನಮ್ಮ ಊರಾಗ ಯಾವುದೋ ಇನ್ನೊಂದು ಯಾವುದು ಉದ್ಯೋಗ ಯಾವುದು ಸೃಷ್ಟಿ ಆಗಲ್ಲ, ಉದ್ಯೋಗ ಯಾರು ಸೃಷ್ಟಿ ಮಾಡ್ತಾರೆ ಅವರಿಗಾಗಿ ನಾವು ಮತಯಾಚನೆ ಮಾಡ್ತೀವಿ. ಏಪ್ರಿಲ್ 9ರಂದು ಮತದಾನ ನಡೆಯಲಿದ್ದು, ಮೇ 4ರಂದು ಚುನಾವಣಾ ಫಲಿತಾಂಶ ಹೊರಬೀಳಲಿದೆ. ಒಟ್ಟಿನಲ್ಲಿ ಬಾಗಲಕೋಟೆ ವಿಧಾನಸಭಾ ಚುನಾವಣೆ ಕಣ ಜಿದ್ದಾಜಿದ್ದಿನಿಂದ ಕೂಡಿದ್ದು, ಗೆಲ್ಲಲೇಬೇಕು ಎಂದು ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ಸಾಕಷ್ಟು ತಂತ್ರ ಪ್ರತಿತಂತ್ರ ರೂಪಿಸುತ್ತಿವೆ. ಪಂಚ ಗ್ಯಾರಂಟಿಗಳ ಮೂಲಕ ಗೆಲುವಿನ ದಡ ಮುಟ್ಟಲು ಕಾಂಗ್ರೆಸ್ ಪ್ರಯತ್ನಿಸುತ್ತಿದ್ದರೆ, ಆಡಳಿತ ವಿರೋಧ ಅಲೆಯನ್ನೇ ಅಸ್ತ್ರವಾಗಿಸಿಕೊಂಡು ಬಿಜೆಪಿ ಗೆಲುವಿನ ಕನಸನ್ನು ಕಾಣುತ್ತಿದೆ. ಮತದಾರರು ಮಾತ್ರ ಮೌನವಾಗಿದ್ದು ಯಾರ ಕಡೆ ಒಲವು ತೋರಿಸಲಿದ್ದಾರೆ ಎಂಬುದನ್ನು ನೋಡಬೇಕು.